ನಮಸ್ಕಾರ ರೈತ ಬಾಂಧವರೇ, ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಗೆಳೆಯರೆ, ಇತ್ತೀಚಿನ ದಿನಗಳಲ್ಲಿ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಮಣ್ಣು ಹಾಳಾಗುವುದು ಮತ್ತು ಮಣ್ಣು ಸವಳಾಗುವುದು ಸಮಸ್ಯೆ. ಅದರ ಜೊತೆಗೆ ನಾವು ಬೆಳೆಗಳಿಗೆ ಸಾಕಷ್ಟು ಗೊಬ್ಬರಗಳನ್ನು ಕೂಡ ಹಾಕ್ತೀವಿ, ಸಾಕಷ್ಟು ನೀರನ್ನು ಕೂಡ ಬಿಡ್ತೀವಿ, ಅಂದ್ರೂ ಕೂಡ ನಮ್ಮ ಬೆಳೆಗಳಲ್ಲಿ ಸರಿಯಾಗಿ ಇಳುವರಿ ಬರ್ತಾ ಇಲ್ಲ. ಅದರ ಜೊತೆಗೆ ಎಲೆಗಳು ಹಳದಿ ಆದಂತೆ ಮತ್ತು ಎಲೆಗಳ ಅಂಚುಗಳು ಸುಟ್ಟಂತೆ ಕಾಣತಾವಪ್ಪ ಅಂದ್ರೆ ಅದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಕ್ಲೋರೈಡ್ ಸಮಸ್ಯೆ ತುಂಬಾ ಕಾಡ್ತಾ ಇದೆ. ಇಂದಿನ ಈ ವಿಡಿಯೋದಲ್ಲಿ ಕ್ಲೋರೈಡ್ ಸಮಸ್ಯೆ ಏಕೆ ಬರುತ್ತದೆ ಮತ್ತು ಇದರ ಗುಣಲಕ್ಷಣಗಳಾವವು, ಇದನ್ನು ನಾವು ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ಸರಿಪಡಿಸಿಕೊಳ್ಳಬೇಕು ಎಂಬುದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡಿ. ಮೊದಲನೇದಾಗಿ ಈ ಮಣ್ಣಿನಲ್ಲಿ ಕ್ಲೋರೈಡ್ ಸಮಸ್ಯೆ ಮತ್ತು ಉಪ್ಪಿನ ಅಂಶ ಏಕೆ ಬರುತ್ತದೆ ಮತ್ತು ಹೇಗೆ ಬರುತ್ತದೆ ಅಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾವು ಯೂಸ್ ಮಾಡ್ತಕ್ಕಂಥ ನೀರು ಅಂದರೆ ನೀರಿನ ಕೊಳವೆ ಬಾವಿಗಳಲ್ಲಿ ಕೊಳವೆ ಬಾವಿ ಆಗಿರ್ಬೋದು ಅಥವಾ ಬೋರ್ವೆಲ್ಗಳಾಗಿರ್ಬೋದು, ಇದರಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇತ್ತಪ್ಪ ಅಂದ್ರೆ ನಾವು ಆ ನೀರನ್ನು ಗಿಡಗಳಿಗೆ ಹಾಯಿಸಿದಾಗ ಅಥವಾ ನೀರು ಡ್ರಿಪ್ ಮುಖಾಂತರ ನೀರು ಬಿಟ್ಟಾಗ ನೀರಿನಲ್ಲಿ ಇರ್ತಕ್ಕಂಥ ಅಂಶ ಅಂದ್ರೆ ನೀರು ಸರಿಯಾಗಿ ಇಂಗದೇ ಇರೋ ಕಾರಣದಿಂದ ಏನಾಗ್ಬಿಡ್ತೈತಿ, ನೀರಿನಲ್ಲಿ ಇರ್ತಕ್ಕಂಥ ಕ್ಲೋರೈಡ್ ಮತ್ತು ಉಪ್ಪಿನ ಅಂಶ ಮೇಲ್ಭಾಗದಲ್ಲಿ ಮಣ್ಣಿನ ಮೇಲ್ಭಾಗದಲ್ಲಿ ಕೂತು ಏನಾಗ್ತೈತಿ, ಜಾಸ್ತಿ ಮೇಲ್ಭಾಗದಲ್ಲಿ ಕೂತಪ್ಪ ಅಂದ್ರೆ ಮಣ್ಣಿನಲ್ಲಿ ಕ್ಲೋರೈಡ್ ಸಮಸ್ಯೆ ಜಾಸ್ತಿ ಕಾಡಾಕತ್ಬಿಡ್ತೈತಿ. ಇನ್ನು ಅದರ ಜೊತೆಗೆ ನಾವು ರಾಸಾಯನಿಕ ಗೊಬ್ಬರವನ್ನು ಕೂಡ ಯೂಸ್ ಮಾಡ್ತಿರ್ತೀವಿ. ನಮಗೆ ಯಾವ ಟೈಮ್ಗೆ ಯಾವ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆ ಟೈಮ್ದಾಗ ನಾವೇನು ಮಾಡ್ತೀವಿ, ಯಾವುದೇ ಅಂಗಡಿಗಳಲ್ಲಿ ಹೋದಾಗ ಜಾಸ್ತಿ MOP ಅಥವಾ MOP ಅಂದ್ರೆ ಮ್ಯೂರಿಟಿ ಆಫ್ ಪೊಟ್ಯಾಷಿಯಲ್ ಏನಿರ್ತದೆ ಜಾಸ್ತಿ ಕ್ಲೋರೈಡ್ ಇರೋದ್ರಿಂದ ನಮ್ಮ ಮಣ್ಣಿನಲ್ಲಿ ಕೂಡ ಕ್ಲೋರೈಡ್ ಇರೋದ್ರಿಂದ ಏನಾಗ್ತೈತಿ, ಸಮಸ್ಯೆ ಜಾಸ್ತಿ ಕಾಡತೈತಿ. ಇದರ ಬದಲು ನೀವು ಏನು ಮಾಡ್ಬೇಕಪ್ಪ ಅಂದ್ರೆ SOP ಅಂದ್ರೆ ಪೊಟ್ಯಾಷಿಯಂ ಸಲ್ಫೇಟನ್ನು ಕೂಡ ಯೂಸ್ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಮಳೆ ಜಾಸ್ತಿ ಅಂದರೆ ಕಡಿಮೆ ಆಯ್ತಪ್ಪ, ಈ ವರ್ಷ ಮಳೆ ಅಂತೂ ಕಡಿಮೆ ಐತಿ, ಈ ವರ್ಷ ಜಾಸ್ತಿ ಏನಾಗ್ತೈತಿ, ಎಲ್ಲ ದ್ರಾಕ್ಷಿ ಪ್ಲಾಟ್ಗಳಲ್ಲಿ ಈ ಕ್ಲೋರೈಡ್ ಸಮಸ್ಯೆ ಕಾಡತೈತಿ. ಮಳೆ ಜಾಸ್ತಿ ಆಯ್ತು ಅಂದ್ರೆ ಏನಾಗ್ತೈತಿ, ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಕ್ಲೋರೈಡ್ ಎಲ್ಲ ತೊಳೆದು ಹೋಗ್ತದ ಮತ್ತು ಕ್ಲೋರೈಡ್ ಏನಾಗ್ತೈತಿ, ಕ್ಲೋರೈಡ್ ಕಡಿಮೆ ಆಗ್ತಾ ಹೋಯ್ತಂದ್ರೆ ಸಮಸ್ಯೆಗಳು ಜಾಸ್ತಿ ಕಾಡೋದಿಲ್ಲ. ಆಗ ನಾವು ಈ ಮಣ್ಣಿನಲ್ಲಿ ಇರ್ತಕ್ಕಂಥ ಕ್ಲೋರೈಡನ್ನು ಯಾವ ರೀತಿ ಬಗೆಹರಿಸಿಕೊಳ್ಳಬೇಕು ಅಂತ ಇದಕ್ಕೆ ಯಾವ ಉಪಯುಕ್ತವಾದಂಥ ಒಂದು ಪರಿಹಾರ ಯಾವುದಪ್ಪ ಅಂದ್ರೆ ಈ ಜಿಪ್ಸಮನ್ನು ನಾವು ಯೂಸ್ ಮಾಡಬೇಕು. ಇವಾಗಂತೂ ಯಾರೂ ಜಿಪ್ಸಮ್ ಯೂಸ್ ಮಾಡೋದಿಲ್ಲ, ಆದರೂ ಈ ಜಿಪ್ಸಮನ್ನು ಯೂಸ್ ಮಾಡೋದ್ರಿಂದ ಏನಾಗ್ತೈತಪ್ಪ ಅಂದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಕ್ಲೋರೈಡ್ ಮತ್ತು ಉಪ್ಪಿನ ಅಂಶ ತೊಳೆದು ಹೋಗ್ತೈತಿ. ಯಾಕಂತ ಜಿಪ್ಸಮ್ನಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ಕ್ಯಾಲ್ಸಿಯಂ ಏನು ಮಾಡ್ತೈತಿ, ಮಣ್ಣಿನಲ್ಲಿ ಇರ್ತಕ್ಕಂಥ ಕ್ಲೋರೈಡ್ ಮತ್ತು ಉಪ್ಪಿನ ಅಂಶವನ್ನು ಕೆಳಭಾಗಕ್ಕೆ ನೂಕಿ ಮೇಲ್ಭಾಗದಲ್ಲಿ ಕ್ಯಾಲ್ಸಿಯಂ ಅಂದರೆ ಯಾವುದೇ ರೀತಿಯ ತೊಂದರೆಗಳು ಬರದೇ ಇರೋದನ್ನು ನೋಡ್ತೈತಿ. ಅದರ ಜೊತೆಗೆ ಇದನ್ನು ಯಾವ ರೀತಿ ಬಳಸಬೇಕು ಅಂದ್ರೆ 1 ಎಕರೆಗೆ ಮಣ್ಣಿನ ಟೆಸ್ಟ್ ನೀವು ಮೊದಲನೇದಾಗಿ ಮಣ್ಣಿನ ಟೆಸ್ಟ್ ಮಾಡಿಸಿ, ಮಣ್ಣು ಮತ್ತು ನೀರನ್ನು ಟೆಸ್ಟ್ ಮಾಡಿಸಿ 1 ಎಕರೆಗೆ 500ರಿಂದ 1 ಟನ್ವರೆಗೂ ಕೂಡ ಇದನ್ನು ಬಳಸಬಹುದು. ಯಾವುದೇ ರೀತಿ ತೊಂದರೆಗಳು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಇರುವುದಿಲ್ಲ. ಇನ್ನು ಎರಡನೇದಾಗಿ ನಾವು ಕೊಟ್ಟೆ ಗೊಬ್ಬರ ಅಂತ ಕರಿತೀವಿ, ಸಾವಯವ ಗೊಬ್ಬರ ಅಂದ್ರೆ ಹೆಂಡಿ ಗೊಬ್ಬರ ಅಂತ ಏನು ಕರಿತೀವಲ್ಲ, ಇದನ್ನು ಯೂಸ್ ಮಾಡೋದು ಭಾಳ ಬೆಸ್ಟ್. ಇದನ್ನು ಯೂಸ್ ಮಾಡೋದ್ರಿಂದ ಏನಾಗ್ತೈತಪ್ಪ ಅಂದ್ರೆ ಯಾವುದೇ ರೀತಿ ಕ್ಲೋರೈಡ್ ಸಮಸ್ಯೆ ಆಗಿರ್ಬೋದು, ಯಾವುದೇ ರೀತಿ ಮಣ್ಣಿನ ಒಂದು ಹಾಳಾಗುವುದು ಮತ್ತು ಮಣ್ಣಿನ ಉಪ್ಪಿನ ಸಮಸ್ಯೆ ಕೂಡ ಜಾಸ್ತಿ ಬರುವುದಿಲ್ಲ. ರಾಸಾಯನಿಕ ಗೊಬ್ಬರಗಳನ್ನ ಜಾಸ್ತಿ ಯೂಸ್ ಮಾಡೋದು ಕಡಿಮೆ ಮಾಡ್ರಿ. ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ, ಜಾಸ್ತಿ ಉಪ್ಪಿನ ಅಂಶ ಜಾಸ್ತಿ ಇರತಕ್ಕಂಥ ಭಾಗದಲ್ಲಿ ಕಡಿಮೆ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಹೊಲಗಳಲ್ಲಿ ಕ್ಲೋರೈಡ್ ಸಮಸ್ಯೆ ಜಾಸ್ತಿ ಕಾಣುವುದಿಲ್ಲ. ಮತ್ತು ಇದರ ಜೊತೆಗೆ ಇನ್ನು ಮೂರನೇದಾಗಿ ಯಾವುದಪ್ಪ ಅಂದ್ರೆ ಸೆಣಬು ಅಂತ ಏನು ಕರಿತೀವಲ್ಲ, ಸೆಣಬನ್ನು ಕೂಡ ನಾವು ಚಟ್ನಿ ಮಾಡಿದ ಟೈಮ್ ಅಂದ್ರೆ ಇದು ಕಡ್ಡಿ ಚಟ್ನಿ ಅಂತ ಏನು ಮಾಡ್ತೀವಲ್ಲ, ಕಡ್ಡಿ ಚಟ್ನಿ ಮಾಡಿದ ಟೈಮ್ದಾಗ ಸೆಣಬನ್ನು ಬಿತ್ತಿದ ನಂತರ ಇದು ಹೂವು ಬರುವ ಟೈಮಿನಲ್ಲಿ ಅದನ್ನು ಅಲ್ಲೇ ಎಲ್ಲ ರೂಟ್ರ್ ಹತ್ರ ಅದನ್ನೆಲ್ಲ ಮ್ಯಾಲೆ ಹೊಡೆದಿವಪ್ಪ ಅಂದ್ರೆ ಏನಾಗ್ತೈತಿ, ಇದು ಕೂಡ ಒಂದು ಹಸಿರು ಗೊಬ್ಬರ ಆಗಿದ್ದು ಇದು ಮಣ್ಣಿನಲ್ಲಿ ಇರ್ತಕ್ಕಂಥ ಎಲ್ಲ ಫಲವತ್ತತೆಯನ್ನು ಇಂಪ್ರೂವ್ಮೆಂಟ್ ಮಾಡ್ತೈತಿ. ನಿಮ್ಮ ಹೊಲದಲ್ಲಿ ಕೂಡ ಇದೇ ರೀತಿ ಸಮಸ್ಯೆ ಕಂಡು ಬತ್ತಪ್ಪ ಅಂದ್ರೆ ಯಾರು ಕೂಡ ಹೆದರ್ಬೇಕಾಗಿಲ್ಲಪ್ಪ. ಯಾಕಪ್ಪ ಅಂದ್ರೆ ನೀವು ಮೊದಲನೇದಾಗಿ ಮಣ್ಣಿನ ಟೆಸ್ಟನ್ನು ಮಾಡಿಸಿ ಅದರ ಜೊತೆಗೆ ಸಾವಯವ ಗೊಬ್ಬರ ಮತ್ತು ಅದರ ಜೊತೆಗೆ ಜಿಪ್ಸಮನ್ನು ಯೂಸ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಮಣ್ಣು ಕೂಡ ಮೊದಲಿನ ಹಾಗೆ ಫಲವತ್ತತೆಯನ್ನು ಕಂಡು ಬರ್ತದೆ. ಮತ್ತು ನಿಮ್ಮ ಹೊಲದಲ್ಲಿ ಇದೇ ರೀತಿ ಸಮಸ್ಯೆ ಕಂಡು ಬಂದಿತ್ತಪ್ಪ ಅಂದ್ರೆ ನೀವು ಇದನ್ನು ಯಾವ ರೀತಿ ಬಗೆಹರಿಸಿಕೊಂಡ್ರಿ ಎಂಬುದನ್ನು ಈ ಕಮೆಂಟ್ ಮೂಲಕ ತಿಳಿಸಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿರಿ. ಅದ್ರ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕಿಸಾನ್.